ಎಲ್ಪಿಜಿ ದರ ಹೆಚ್ಚಳ ಆದರೆ ಶೋಭಕ್ಕ ನೋ ರಿಯಾಕ್ಷನ್. ದರ ಏರಿಕೆ ಬಗ್ಗೆ ಪ್ರಶ್ನೆ ಕೇಳ್ತಿದ್ದಂತೆ ಕಾಲ್ ಕಿತ್ತ ಸಚಿವೆ. ಎಲ್ಪಿಜಿ ದರ ಹೆಚ್ಚಳ ಆಗಿದೆ ಆದರೆ ಶೋಭಕ್ಕ ಇದಕ್ಕೆ ಯಾವುದೇ ರೀತಿಯಾದಂಥ ರಿಯಾಕ್ಷನ್ ಕೊಟ್ಟಿಲ್ಲ. ದರ ಏರಿಕೆ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಂತೆ ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ. ಸ್ಮೈಲ್ ಕೊಟ್ಟು ಎಸ್ಕೇಪ್ ಆದ ಶೋಭಾ ಕರಂದ್ಲಾಜೆ. ಪಂಚರಾಜ್ಯ ಚುನಾವಣೆ ಮುಗಿಯುತ್ತಿದ್ದಂತೆ ದರ ಹೆಚ್ಚಳ. ಎಲ್ಪಿಜಿ ದರ ಏರಿಕೆಯಿಂದ ನಾಡಿನಾದ್ಯಂತ ಜನರ ಆಕ್ರೋಶ ಕೇಳಿ ಬರ್ತಾ ಇದೆ. ಆದರೂ ಏನು ಪ್ರತಿಕ್ರಿಯೆ ನೀಡದೆ ಹೊರಟ ಶೋಭಾ ಕರಂದ್ಲಾಜೆ. ಇಎಸ್ಐ ಆಸ್ಪತ್ರೆ ಉದ್ಘಾಟನೆಗೆ ಆಗಮಿಸಿದ್ದ ಶೋಭಾ ಕರಂದ್ಲಾಜೆ ಎಲ್ಪಿಜಿ ದರ ಹೆಚ್ಚಳ ಆಗಿದೆ. ಹೋಟೆಲ್ ಮಾಲೀಕರು ಎಲ್ಲರೂ ಕೂಡ ಇಡೀ ಶಾಪ ಹಾಕ್ತಾ ಇದ್ದಾರೆ. ಪಂಚರಾಜ್ಯಗಳ ಎಲೆಕ್ಷನ್ ಆಯಿತು, ಇನ್ನೇನು ಇವ್ರ ಕೆಲಸ ಮುಗಿತು, ಹೀಗಾಗಿ ದರ ಹೆಚ್ಚಳ ಮಾಡಿದ್ರು ಅಂತ. 3,000 ಅಂತ ಅಂದರೆ ಎಲ್ಲಿಂದ ನಾವು ಕಮರ್ಷಿಯಲ್ ಗ್ಯಾಸ್ಗಳನ್ನ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಾಡಿನಾದ್ಯಂತ ಜನ. ಇದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಶೋಭಾ ಕರಂದ್ಲಾಜೆ ಅವರು ಸ್ಮೈಲ್ ಕೊಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನ ಕೊಡೋದಿಲ್ಲ. ಅಂದರೆ ಮಾತಾಡೋಕ್ಕೇನು ವರ್ಡ್ಸೇ ಇಲ್ಲ ಅಂತಾನ ಅಥವಾ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ವಾ ಗೊತ್ತಿಲ್ಲ. ಬಟ್ ಶೋಭಾ ಕರಂದ್ಲಾಜೆ ಅವರ ರಿಯಾಕ್ಷನ್ ಅನ್ನ ನಾವು ನೋಡ್ತಾ ಇದ್ದೀವಿ. ಪತ್ರಕರ್ತರು ಕೇಳುವಂತಹ ಪ್ರಶ್ನೆಗೆ ಎಲ್ಪಿಜಿ ದರ ಜಾಸ್ತಿ ಆಗಿದೆ, ಏನ್ ಹೇಳ್ತಾರೆ ಮೇಡಮ್? 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 ಎಲ್ಪಿಜಿ ದರ ಜಾಸ್ತಿ ಆಗಿದೆ, ಇದ್ರ ಬಗ್ಗೆ ನೀವು ಏನು ಮಾತಾಡ್ತೀರಾ ಅಂತ ಕೇಳಿದ್ರೆ ಶೋಭಕ್ಕ ನೋ ರಿಯಾಕ್ಷನ್. ಅಲ್ಲಿಂದ ಕಾಲ್ ಕೀಳ್ತಾರೆ ಸ್ಮೈಲ್ ಕೊಟ್ಟು. ಅಂದರೆ ಏನು ಮಾತಾಡೋಕ್ಕೆ ಏನು ಮಾತುಗಳೇ ಇಲ್ಲನಾ ಅಥವಾ ಹೇಗೆ ಇದನ್ನು ಸಮರ್ಥನೆ ಮಾಡ್ಕೊಳ್ಬೇಕು ಅಂತ ಗೊತ್ತಾಗ್ಲಿಲ್ವಾ? ಸಮಸ್ಯೆ ಆಗಿದ್ದು ಏನು ಅಂತ ನಮಗೆ ಗೊತ್ತಿಲ್ಲ. ಬಟ್ ಈಗ ರಾಜ್ಯಾದ್ಯಂತ ಆಗ್ತಾ ಇರುವಂಥದ್ದು ಸಮಸ್ಯೆ ಎಲ್ಪಿಜಿ ದರ ಏರಿಕೆಯಿಂದ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ಇಷ್ಟಿಷ್ಟು ದುಡ್ಡು ಕೊಟ್ಟು ನಾವು ಗ್ಯಾಸ್ಗಳನ್ನ ಖರೀದಿ ಮಾಡಿ ಹೋಟೆಲ್ನಲ್ಲಿ ತಿಂಡಿ ರೇಟ್ನು ಸಹಿತ ಹೆಚ್ಚಿಸ್ಬೇಕು, ತಿಂಡಿ ತಿನಿಸು ಆಹಾರದ ರೇಟ್ನ ಸಹಿತ ಅಲ್ಲಿ ಹೆಚ್ಚಿಸ್ಬೇಕಾಗುತ್ತೆ. ಇದಕ್ಕೆ ಜನ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಮಾಡ್ತಾರೆ? ಒಂದು ವೇಳೆ ರೇಟ್ ಜಾಸ್ತಿ ಅಂತ ಹೋಟೆಲ್ಗೆ ಜನ ಬರಲಿಲ್ಲ ಅಂತ ಅಂದರೆ ನಾವೇನು ಮಾಡೋಣ? ಹೋಟೆಲ್ ಮಾಲೀಕರು ಕೇಳ್ತಾ ಇರುವಂಥ ಪ್ರಶ್ನೆ. ಬಟ್ ಪಂಚರಾಜ್ಯಗಳ ಎಲೆಕ್ಷನ್ ಆದಮೇಲೆ ಸರ್ಕಾರ ಯಾಕೆ ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಂತು? ಈಗ ಯುದ್ಧ ಮುಂಚೆಯಿಂದನೂ ನಡೀತಾ ಇದೆ, ಸಮಸ್ಯೆಗಳು ಆಗ್ತಾ ಇದೆ, ಅಲ್ಲಿ ಅನಿಲ ಸಮಸ್ಯೆ ಯಾವಾಗಿಂದ ಆಗ್ತಾ ಇದೆ. ಬಟ್ ಪಂಚರಾಜ್ಯಗಳ ಎಲೆಕ್ಷನ್ ಮುಗಿಯೋವರೆಗೂ ಕೂಡ ವೇಟ್ ಮಾಡಿ ಅದು ಮುಗಿದ ಮೇಲೆ ಗ್ಯಾಸ್ ದರ ಹೆಚ್ಚಳ ಮಾಡೋದು ಅಂತ ಅಂದರೆ ಇದರ ಅರ್ಥ ಏನು ಅನ್ನುವಂಥ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದಕ್ಕೆ ಶೋಭಾ ಕರಂದ್ಲಾಜೆ ಏನು ರಿಯಾಕ್ಷನ್ ಕೊಡಲಿಲ್ಲ. ಅಲ್ಲಿಂದ ಜಸ್ಟ್ ಎಸ್ಕೇಪ್ ಹಾಕುವಂಥ ಕೆಲಸ ಮಾಡ್ತಾರೆ.